ಒಂದಷ್ಟು ಸವಾಲು ತಗೊಳ್ಳೋಣ. ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು? ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ ನಾವು. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ. ಅವರದ್ದನ್ನು ಮಾತ್ರ ನೋಡ್ಕೊಳ್ಳಿ, ಅವ್ರಿಗೆ ಯಾಕೆ ಮದುವೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಅವರು ಇನ್ನೊಬ್ಬರಿಗೆ ಆದೇಶ ಮಾಡುವಂಥ ಅವಶ್ಯಕತೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಇಲ್ಲ. ಅವರೊಂದು ಮದುವೆ ಆಗಲಿ, ಅವರಿಗೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ? ಗೊಂದಲ ಹೇಳಿಕೆಯನ್ನು ನೀಡಿ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವುದು ಸೂಲಿಬೆಲೆ ಅಂಥವರಿಗೆ ಒಳ್ಳೆಯದಲ್ಲ ಅಂತ ನಾನು ಈ ಮುಖಾಂತರ ಅವರಿಗೆ ತಿಳಿಸ್ತೇನೆ. ಈ ಕೋಮುವಾದಿಗಳಿರೋದ್ರಿಂದ ಇಲ್ಲಿ ನಮ್ಮ ಜಿಲ್ಲೆಗೆ ಎಜುಕೇಷನಿಗೆ ಬರಲಿಕ್ಕೆ ಕೂಡ ಬೇರೆ ಹೊರ ರಾಜ್ಯದವರಾಗಲಿ ಮತ್ತು ಬೇರೆಯವರು ಹೆದರ್ತಾ ಇದ್ದಾರೆ. ಇವತ್ತು ಹಿಂದೂ ಮುಸ್ಲಿಮಿಗೆ ಬೆಂಕಿ ಇಡುವುದು ಎಲ್ಲಿ ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ. ಇಂಥವರನ್ನು ಈ ಸಮಾಜದಲ್ಲಿ ಇಟ್ಕೊಳ್ಳೋದು ಒಂದು ದೊಡ್ಡ ದುರಂತ ಅಂತ ನನಗೆ ಅನಿಸ್ತಾ ಇದೆ. ಮೊನ್ನೆ ಮಂಗಳೂರಿನ ಉಳ್ಳಾಲದಲ್ಲಿ ಒಂದು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನಂದರೆ, ನಮ್ಮ ಹಿಂದೂ ಯುವಕರು ಯಾರಿದ್ದಾರೆ ಅವರು ಅನ್ಯ ಧರ್ಮದವರನ್ನು ಪ್ರೀತಿಸಿ ಅವರನ್ನು ಗರ್ ವಾಪಸಿ ಮಾಡಬೇಕು ಅಂತ ಹೇಳಿಕೆಯೆಲ್ಲ ನೀಡಿ ಗೊಂದಲವನ್ನು ಸೃಷ್ಟಿ ಮಾಡಿರ್ತಾರೆ ಅವರು. ಆದರೆ ನಾನು ಚಕ್ರವರ್ತಿ ಸೂಲಿಬೆಲೆಯವರಿಗೆ ಇವತ್ತು ಕೇಳ್ತೇನೆ, ನಮ್ಮ ಜಾತಿಯಲ್ಲಿ ಆಗಲಿ ನಮ್ಮ ಹಿಂದೂ ಧರ್ಮದಲ್ಲಾಗಲಿ ನಮಗೆ ಹೆಣ್ಣು ಮಕ್ಕಳ ಕೊರತೆ ಇಲ್ಲ. ನಾವು ನಮ್ಮ ಕುಟುಂಬಸ್ಥರಾಗಲಿ ಮತ್ತು ನಮ್ಮ ಸಾಂಸಾರಿಕವಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೂಗಳ ಫ್ಯಾಮಿಲಿಯಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಗೆ ಹೆಣ್ಣು ಮಕ್ಕಳನ್ನು ನೋಡಿ ಮದುವೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಅಂತಹ ಗೊಂದಲಗಳೇನಿಲ್ಲ. ಇಲ್ಲಿ ಅನ್ಯ ಧರ್ಮದಿಂದ ಹುಡುಗಿಯನ್ನು ತಗೊಂಡು ಬಂದು ನಾವು ಹಿಂದೂಗಳು ಮದುವೆ ಆಗುವಂಥ ಅವಶ್ಯಕತೆ ಇಲ್ಲಿ ಇಲ್ಲ. ಆದರೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಆ ಅವಶ್ಯಕತೆ ಇದೆ. ನನ್ನ ಪ್ರಕಾರ ಅವರಿಗೆ ಈ ಹೆಣ್ಣು ಸಿಗೋದು ಸ್ವಲ್ಪ ಕಷ್ಟ ಇದೆ. ಅವರು ಯಾಕೆ ಮದುವೆ ಆಗಲಿಲ್ಲ? ಚಕ್ರವರ್ತಿ ಸೂಲಿಬೆಲೆಯವರು ಅವರಿಗೆ ಹುಡುಗಿ ಸಿಗೋದು ಸ್ವಲ್ಪ ಕಷ್ಟ ಇದೆ. ಆದ್ದರಿಂದ ಅವರದ್ದನ್ನು ಮಾತ್ರ ನೋಡಿಕೊಳ್ಳಿ, ಅವರಿಗೆ ಯಾಕೆ ಮದುವೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ. ಅವರು ಇನ್ನೊಂದು ಜಾತಿಯವರು, ನಮ್ಮ ಹಿಂದೂಗಳು ಇನ್ನೊಬ್ಬರು ಯಾಕೆ ಮದುವೆ ಆಗಿಲ್ಲ, ಇನ್ನೊಬ್ಬರಿಗೆ ಆದೇಶ ಮಾಡುವಂಥ ಅವಶ್ಯಕತೆ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಇಲ್ಲ. ಚಕ್ರವರ್ತಿ ಸೂಲಿಬೆಲೆಯವರು ಫಸ್ಟು ಅವರೊಂದು ಮದುವೆ ಆಗಲಿ, ಅವರಿಗೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ? ಯಾಕಂದರೆ ಅವರ ಸಂಸಾರದವರು, ಅವರ ವಂಶಸ್ಥರು ಈ ಪ್ರಥಮವಾಗಿ ಭ್ರೂಣ ಹತ್ಯೆ ಮಾಡಿದ್ರಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಂಶಸ್ಥರು ಇರ್ಬೋದು, ಅವರಿಗೆ ಶಾಪ ಇರ್ಬೋದು, ದೇವರ ಶಾಪ ಅವರಿಗಿದೆ. ಆದ್ದರಿಂದ ಅವರಿಗೆ ಮದುವೆ ಆಗಲಿಲ್ಲ ನನ್ನ ಪ್ರಕಾರ. ಮತ್ತು ಈ ಗೊಂದಲವನ್ನು ಸೃಷ್ಟಿ ಮಾಡುವುದನ್ನು ಬಿಟ್ಟು ಒಂದು ಯುವ ಸಮುದಾಯಕ್ಕೆ ಮಾರ್ಗದರ್ಶಕರಾಗಬೇಕು. ಬುದ್ಧಿವಂತರಿದ್ದಾರೆ, ಚಕ್ರವರ್ತಿ ಸೂಲಿಬೆಲೆಯವರು ಅತ್ಯಂತ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತಿಕೆಯನ್ನು ನಮ್ಮ ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆ ಯುವಕರಿಗೆ ಅವರ ಬುದ್ಧಿವಂತಿಕೆಯನ್ನು ಬೇರೆ ರೀತಿಯಲ್ಲಿ ತೋರಿಸಲಿ. ಯುವ ಸಮುದಾಯವನ್ನು ಮೇಲ್ದರ್ಜೆಗೆ ಬರುವಂಥ ಮಾರ್ಗದರ್ಶನವನ್ನು ನೀಡಬೇಕು. ಈ ಥರದ ಗೊಂದಲ ಹೇಳಿಕೆಯನ್ನು ನೀಡಿ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವುದು ಸೂಲಿಬೆಲೆ ಅಂಥವರಿಗೆ ಒಳ್ಳೆಯದಲ್ಲ ಅಂತ ನಾನು ಈ ಮುಖಾಂತರ ಅವರಿಗೆ ತಿಳಿಸ್ತೇನೆ. ಇವತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊರತೆ ಇದೆ ಇಡೀ ದೇಶದಲ್ಲಿ. ಹಾಗೆ ಉಡುಪಿ ಮತ್ತು ಮಂಗಳೂರು ಅಂತ ಎರಡು ಜಿಲ್ಲೆಗಳಲ್ಲಿ ಯುವಕರಿಗೆ ಉದ್ಯೋಗದ ಸಮಸ್ಯೆ ಇದೆ. ಈ ಹಿಂದೆ ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಹಾಗೂ ಮಣಿಪಾಲ ಯೂನಿವರ್ಸಿಟಿಗಳಿಗೆಲ್ಲ ಬೇರೆ ಹೊರ ರಾಜ್ಯದಿಂದ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸಕ್ಕೆ ಬರ್ತಾಯಿದ್ರು. ಇಲ್ಲಿ ಈ ಚಕ್ರವರ್ತಿ ಸೂಲಿಬೆಲೆ ಅಂಥವರೆಲ್ಲ ಇರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಗೆ, ಮಂಗಳೂರು ಜಿಲ್ಲೆ ಅಂಥ ದೊಡ್ಡ ಜಿಲ್ಲೆಗಳಿಗೆ ಹೊರಗಿನಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರಂತಹ ಈ ಕೋಮುವಾದಿಗಳಿರೋದ್ರಿಂದ ಇಲ್ಲಿ ನಮ್ಮ ಜಿಲ್ಲೆಗೆ ಎಜುಕೇಷನಿಗೆ ಬರಲಿಕ್ಕೆ ಕೂಡ ಬೇರೆ ಹೊರ ರಾಜ್ಯದವರಾಗಲಿ ಮತ್ತು ಬೇರೆಯವರು ಹೆದರ್ತಾ ಇದ್ದಾರೆ. ಇವತ್ತು ಇಲ್ಲಿ ಈ ಗಾಂಜಾ ಮತ್ತು ಬೇರೆ ಬೇರೆ ಡ್ರಗ್ಸ್ ಮಾಫಿಯಾಗಳೆಲ್ಲ ಇರೋದರಿಂದ ಇವತ್ತು ನಮ್ಮ ಜಿಲ್ಲೆಗೆ ಬರಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಚಕ್ರವರ್ತಿ ಸೂಲಿಬೆಲೆಯವರು ಬಾಯಿ ತೆಗೆದ ತಕ್ಷಣ ಬರೀ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಲವ್ ಜಿಹಾದ್ ಪ್ರಕರಣ ಯಾವ ರಾಜ್ಯದಲ್ಲಿಯೂ ಕೂಡ ಆಗಲಿಲ್ಲ. ಮಧ್ಯಪ್ರದೇಶದಲ್ಲಿ ಲವ್ ಜಿಹಾದ್ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತು. ಅದರ ಬಗ್ಗೆ ಸದನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಅದರ ಬಗ್ಗೆ ಮಾತಾಡಿದರು. ಆದರೆ ಪ್ರಕರಣ ಎಲ್ಲಿಯೂ ಕೂಡ ದಾಖಲಾಗಲಿಲ್ಲ. ಆದರೆ ಮತ್ತು
ಇಲ್ಲಿ ನಮ್ಮ ದೇಶದ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ಇದು ಲವ್ ಜಿಹಾದ್ ಅನ್ನುವಂಥ ಪ್ರಕರಣ ಎಲ್ಲಿಯೂ ಕೂಡ ಆಗಲಿಲ್ಲ, ಇಂಥದ್ದಂಥ ಘಟನೆಗಳು ಎಲ್ಲೂ ನಡೆದಿಲ್ಲ, ಇದೊಂದು ಸುಳ್ಳು ಎಂದೇಳಿ ಹೇಳಿ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಆದರೆ ಇವರು ಚಕ್ರವರ್ತಿ ಸೂಲಿಬೆಲೆ ಅವರು ಮಾತ್ರ ಪಕ್ಷ ಬೇರೆ ಒಂದು BJP ಮತ್ತು ಇವರ ಚಕ್ರವರ್ತಿ ಸೂಲಿಬೆಲೆ ಇವರ ಉದ್ಧಾರಕ್ಕೋಸ್ಕರ ಇವರು ಲವ್ ಜಿಹಾದು ಇಂತಹ ಒಂದು ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಉದ್ದೇಶದಿಂದ ಇವರು ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಬರೀ ಹಿಂದೂ ಮುಸ್ಲಿಂ ಎನ್ನೋ ಒಂದು ಸ್ಲೋಗನ್ನನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಬರೀ ಹಿಂದೂ ಮುಸ್ಲಿಂ ಎಲ್ಲಿ ಹೋದರೂ ಅದೇ ಗಲಾಟೆಯನ್ನು ಎಬ್ಸೋದು, ಕುತಂತ್ರದ ಮೂಲಕ ಏನು ಈ ಒಂದು BJP ಪಕ್ಷದ ಏಜೆಂಟ್ರಾಗಿ ವರ್ತಿಸ್ತಾ ಇದ್ದಾರೆ. ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರಪ್ರಥಮವಾಗಿ ಇವ್ರ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಕೂಡ ಇವತ್ತು ಅವರ ಮನೆಯಲ್ಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಒಬ್ಬರನ್ನು ಕೆಲಸಕ್ಕೆ ಹಿಡ್ಕೊಂಡಿದ್ದಾರೆ. ಇವತ್ತು ಅವರು ಚಕ್ರವರ್ತಿ ಸೂಲಿಬೆಲೆ ಅವರು ಅದನ್ನು ಮರಿಬಾರ್ದು. ಅವರು ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಭಾಷಣದ ಮುಖಾಂತರ ಬೆಂಕಿ ಹಚ್ಚಿ ಹೋಗ್ತಾರೆ. ಇವತ್ತು ಎಲ್ಲ ಕಡೆ ಹೋದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ಚೋದು ಹೋಗೋದು ಅವರಿಗೆ ಅದೇ ಕೆಲಸ. ಇವತ್ತು ಆ ಬೆಂಕಿ ಹಚ್ಚಿರೋದ್ರಿಂದ ನಮ್ಮ ಏನು ಹಿಂದೂ ಯುವಕರೆಲ್ಲ ಏನಿದ್ದಾರೆ ಜೈಲಿಗೆ ಹೋಗ್ತಾರೆ, ಜೈಲೇ ಗತಿ ಆಗ್ತದೆ ಅವರಿಗೆ. ಆದರೆ ಈ ಪೇಮೆಂಟ್ ಗಿರಾಕಿ ಏನು ಸೂಲಿಬೆಲೆ ಇದ್ದಾರೆ, ಇವರು ಮಾತ್ರ ಒಳ್ಳೆ AC ರೂಮಲ್ಲಿ ಹಾಯಾಗಿ ಇರ್ತಾರೆ. ಇವರು ಆ AC ರೂಮಲ್ಲಿ ಕೂತ್ಕೊಂಡು ಇನ್ನು ನಾಳೆ ಎಲ್ಲಿ ಹಿಂದೂ ಮುಸ್ಲಿಮ್ಗೆ ಬೆಂಕಿ ಇಡುವುದು ಎಲ್ಲಿ ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ. ಇಂಥವರನ್ನು ಈ ಸಮಾಜದಲ್ಲಿ ಇಟ್ಕೊಳ್ಳೋದು ಒಂದು ದೊಡ್ಡ ದುರಂತ ಅಂತ ನನಗೆ ಅನಿಸ್ತಾ ಇದೆ. ಇಂಥವರನ್ನು ದಯವಿಟ್ಟು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇವರಿಗೆ ಭಾಷಣಕ್ಕೆಲ್ಲ ಅವಕಾಶ ಕೊಡಬಾರ್ದು. ಈ ಥರ ಜಾತಿ ಮಧ್ಯೆ ಗೊಂದಲ ಮಾಡುವವರನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಇಂಥವ್ರನ್ನ ಅಂತ ನಾನು ಕೇಳಿಕೊಳ್ತೇನೆ. ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರಪ್ರಥಮವಾಗಿ ಅವರಿಗೆ ಮದುವೆ ಆಗಲಿಲ್ಲ, ಇವರಿಗೆ ಮದುವೆ ಆಗಲಿಲ್ಲ ಅಂತ ಊರು ತುಂಬ ಡಂಗೂರ ಸಾರ್ಕೊಂಡು ಬರೋದಕ್ಕಿಂತ ಫಸ್ಟು ನಿಮ್ಮ BJP ನಾಯಕರು ಕೆಲವರು ಮದುವೆ ಆಗಲಿಲ್ಲ, ಅವರೆಲ್ಲರೂ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಇವತ್ತು ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಆಗಲಿ ಗಂಡು ಮಕ್ಕಳ ಸಂಖ್ಯೆ ಯಾವುದು ಕಡಿಮೆ ಆಗೋದಿಲ್ಲ. ಇವರು BJP ನಾಯಕರು ಯಾರಿದ್ದಾರೆ ಮದುವೆ ಆಗಲಿಲ್ಲ, ಕೆಲವರಿಗೆ ಮದುವೆ ಆಗಲಿಲ್ಲ, ಆ ಲೀಸ್ಟನ್ನು ಬೇಕಾದರೆ ನಾನು ನಾಳೆ ಕೊಡ್ತೇನೆ. ಆ ಲೀಸ್ಟ್ ಕೂಡ ಇವರು ಪ್ರಪ್ರಥಮವಾಗಿ ಇವರು ಮದುವೆ ಆಗಲಿ. ಇವರೆಲ್ಲರೂ BJP ಇವರು ಏನು ಸೂಲಿಬೆಲೆಯ ನಾಯಕರೆಲ್ಲ ಯಾರ್ಯಾರಿದ್ದಾರೆ BJP ಅವರೆಲ್ಲರೂ ಮದುವೆ ಆಗಲಿ ಫಸ್ಟು, ಆಮೇಲೆ ಎಲ್ಲ ಸರಿಯಾಗ್ತದೆ. ಆಮೇಲೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.